ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಬಹುದೊಡ್ಡ ಹಿನ್ನಡೆ ಆಗಿದೆ. ರಾಜ್ಯದಲ್ಲಿ ಸುಮಾರು 17.1% ಎಸ್ಸಿಗಳಿದ್ದಾರೆ, ಅಂದರೆ 1,25,00,000 ಜನ. ಹಾಗೆ ಎಸ್ಸಿಗಳು 7% ಇದ್ದಾರೆ, ಸುಮಾರು 50 ಲಕ್ಷ ಜನ. ಹಾಗೆ OBCಗಳು 32%ಗೂ ಹೆಚ್ಚು ಜನ ಇದ್ದಾರೆ, ಸುಮಾರು 2,25,00,000. ಈ ಮೂರು ವರ್ಗಗಳನ್ನು ಒಟ್ಟಿಗೆ ನೋಡಿದ್ರೆ ಸುಮಾರು 4 ಕೋಟಿಗೂ ಹೆಚ್ಚು ಜನ ಇದ್ದಾರೆ. ಈ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಸಾಮಾಜಿಕ ನ್ಯಾಯದ ರೂಪದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆರ್ಟಿಕಲ್ 340, 341 and 342 read with article 15 and 16 of the Constitution ಪ್ರಕಾರ ರಾಜಕೀಯವಾಗಿ, ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಈ ವರ್ಗಗಳಿಗೆ ಕೊಡಬೇಕು ಅಂತೇಳಿ ನಿರ್ದೇಶಿಸಿದ್ದಾರೆ. ಅದರ ರೀತಿಯಲ್ಲಿ ಈಗ ಪೊಲಿಟಿಕಲಿ ರಿಸರ್ವೇಷನ್ ಎಸ್ಸಿಗಳಿಗೆ, ಎಸ್ಟಿಗಳಿಗೆ ಅಸೆಂಬ್ಲಿ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಸ್ಥಳೀಯ ಸಂಸ್ಥೆಗಳಿರ್ಬೋದು ಈಗಾಗಲೇ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ಪೊಲಿಟಿಕಲ್ ರಿಸರ್ವೇಷನ್ ಅಂದರೆ ಮೋದಿ ಬರೋದಕ್ಕೆ ಮೊದಲೇನೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿದ್ದಂಥ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿಯಿಂದ ಹಿಡಿದು ಅಸೆಂಬ್ಲಿ, ಪಾರ್ಲಿಮೆಂಟಿಂದ ಹಿಡಿದು ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿಗಳಿಗೆ, ಎಸ್ಟಿಗಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಹಾಗೆ ಶಿಕ್ಷಣದಲ್ಲೂ ಕೇಂದ್ರ ಸರ್ಕಾರದ ಶಿಕ್ಷಣದಲ್ಲೂ ಮತ್ತು ಉದ್ಯೋಗದಲ್ಲೂ ಸಹ ಎಸ್ಟಿಗಳಿಗೆ 7.5% ಮತ್ತು ಎಸ್ಸಿಗಳಿಗೆ 15%ಗೂ ಸಹ ಹೆಚ್ಚು ಕೇಂದ್ರ ಸರ್ಕಾರದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿದ್ದಾರೆ ಕರ್ನಾಟಕ ಸಮೇತ. ಆದರೆ ಇವತ್ತು ರಾಜ್ಯದಲ್ಲಿ ನಾವೆಲ್ಲರ ಹೋರಾಟದ ಹಿನ್ನೆಲೆಯಲ್ಲಿ 2022ರಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮೀಸಲಾತಿ ST 1950ರಲ್ಲಿ ST ಇದ್ದಂಥದ್ದು ಕೇವಲ 0.81%, SC ಲೆಸ್ ದೆನ್ 15%. ಆದರೂ ಸಹ SCಗೆ 15, STಗೆ 3% ಇತ್ತು. ಯಾವಾಗ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆದಂಥ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಒಂದು ಕಾನೂನು ತಂತು. ಆ ಕಾನೂನಿಗೆ BJP, JDS ಮತ್ತು ಕಾಂಗ್ರೆಸ್ ಒಟ್ಟಿಗೆ ಬೆಂಬಲ ನೀಡಿ ರಾಜ್ಯದಲ್ಲಿ SCಗಳಿಗೆ 17%, STಗಳಿಗೆ 7%, 3ರ ಬದಲು OBCಗಳಿಗೆ 32% ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕೊಟ್ಟರು. ಆ ರಿಸರ್ವೇಷನ್ 2022, 23, 24, 25ರವರೆಗೂ ಸಹ ಶಿಕ್ಷಣದ BE ಇರ್ಬೋದು, ಮೆಡಿಕಲ್ ಇರ್ಬೋದು, ಫಾರೆಸ್ಟ್ರಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಲಾ ಇರ್ಬೋದು, ಇದರಲ್ಲೂ ಸಹ ರಿಸರ್ವೇಷನನ್ನು ತೆಗೆದುಕೊಂಡಿದ್ದಾರೆ, ಉದ್ಯೋಗದಲ್ಲೂ ತೆಗೆದುಕೊಂಡಿದ್ದಾರೆ. ಈಗ ವೆಸ್ಟೆಡ್ ಇಂಟ್ರೆಸ್ಟ್ ಇರೋವಂಥವ್ರು ಕೋರ್ಟ್ಗಳಲ್ಲಿ ಕೇಸು ದಾಖಲು ಮಾಡಿ ಈ ಕಾನೂನನ್ನು ಇವತ್ತು ಊರ್ಜಿತ ಆಗದೇ ಇರುವಂಥ ರೀತಿಯಲ್ಲಿ ಸ್ಟೇ ಮಾಡಿಸಿದ್ದಾರೆ. ಹಾಗಾಗಿ ನಾವು ಮೊದಲಿಂದನೇ ಹೇಳ್ತಾ ಇದ್ವಿ, ಈ ಕಾನೂನನ್ನು ಹೇಗೆ ತಮಿಳುನಾಡಿನವರು 69% ಮಾಡಿ ಇಂದಿರಾ ಸಾಹ್ನಿಸ್ ಕೇಸಲ್ಲಿ ವಿಶೇಷ ಸಂದರ್ಭದಲ್ಲಿ ಹೆಚ್ಚನ್ನು ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಹೇಳಿರೋದನ್ನು ಬಳಸ್ಕೊಂಡು 9th ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಅದು ಊರ್ಜಿತ ಆಗಿದೆ. ಸೊ ಈ ಕಾನೂನು ಮಾಡಿದಂಥ ಸಂದರ್ಭದಲ್ಲಿ ನಾವು ಹೇಳಿದಾಗ 9th ಶೆಡ್ಯೂಲ್ಗೆ ಸೇರಿಸೋದಕ್ಕೆ ಬಸವರಾಜ ಬೊಮ್ಮಾಯಿ ಅವರು 23/3/2023ರಲ್ಲಿ ಪತ್ರ ಬರೆದ್ರು. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಏನೂ ಮಾಡಿಲ್ಲ. ಈಗ ಕೋರ್ಟಲ್ಲಿ, ಹೈಕೋರ್ಟ್ನಲ್ಲಿ ಸ್ಟೇ ಆಗಿರೋದರ ಪರಿಣಾಮ ಈ ವರ್ಗದ ಜನರಿಗೆ ತುಂಬಲಾರ್ದ ನಷ್ಟ ಆಗಿದೆ. ಈಗ ಉದಾಹರಣೆಗೆ 56,000 ಉದ್ಯೋಗ ಏನಾದರೂ ನಾಳೆ ರಿಕ್ರೂಟ್ ಆದರೆ 7% ಆದರೆ STಗಳಿಗೆ ಸುಮಾರು 3,750ಕ್ಕೂ ಹೆಚ್ಚು ಉದ್ಯೋಗಗಳು ಸಿಗ್ತವೆ. 7% ಆದರೆ, 3% ಆದರೆ 1,500-600 ಸಿಗ್ತವೆ. ಹಾಗೆ SCಗಳಿಗೂ ಸಹ 8,500ಕ್ಕೂ ಹೆಚ್ಚು ಉದ್ಯೋಗ ಸಿಗ್ತವೆ. ಇದಾದರೆ 7,000 ಚಿಲ್ಲರೆ ಸಿಗ್ತವೆ, 15% ಆದರೆ. ಇದೊಂದು ದೊಡ್ಡ. ಹಾಗೆ ಈಗ ಮೆಡಿಕಲ್ ಇಂಜಿನಿಯರಿಂಗ್ ಬಂದಿದೆ, 10,000 ಮೆಡಿಕಲ್ ಸೀಟ್ ಆದರೆ 7% STಗಳಿಗಾದರೆ 700 ಸಿಗ್ತವೆ. 3 ಅಂತಂದರೆ 300 ಸಿಗ್ತವೆ, 400 ಸೀಟ್ ಕಡಿಮೆ ಆಗುತ್ತೆ. ಇದು ಎಲ್ಲೋ ಒಂದು ಕಡೆ ಈ ವರ್ಗಕ್ಕೆ ಆಗಿರುವಂಥ ಅನ್ಯಾಯ. ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಅವ್ರಿಗೆ ಹೇಳಿದೆ, ದಯಮಾಡಿ ಹೈಕೋರ್ಟಲ್ಲಿ ಸ್ಟೇ ವೆಕೇಟ್ ಮಾಡುವಂಥಕ್ಕೆ ಕ್ರಮ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಲ್ ಪಾರ್ಟಿ ಡೆಲಿಗೇಷನನ್ನು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ BJPನವ್ರನ್ನೂ ಸಂಪರ್ಕ ಮಾಡಿ ಬಸವರಾಜ ಬೊಮ್ಮಾಯಿ ಅವರನ್ನು, ಶೆಟ್ಟರನ್ನು, ಇನ್ನಿತರನ್ನು. ಸೊ ಅವ್ರಿಗೆ ಸನ್ಮಾನ್ಯ ದೇವೇಗೌಡರು ಈ ಭಾಗದ ದೊಡ್ಡ ಲೀಡ್ರು, ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು, ಅವ್ರಿಗೂ ಸಹ ಮೋದಿಯವರಿಗೆ ಭಾಳ ಒಳ್ಳೆಯ ಸಂಬಂಧ ಇದೆ. ಕುಮಾರಸ್ವಾಮಿಯವರ ಸರ್ಕಾರನೇ ಇದು ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಯಲೇಷನ್ ಗೌರ್ಮೆಂಟ್ ಇದ್ದಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನನ್ನು ಅಪಾಯಿಂಟ್ ಮಾಡಿದಂಥವ್ರು.
ದಯಮಾಡಿ ಅವ್ರಿಗೆ ಹೇಳಿ, ಈ ಕಾನೂನನ್ನು ಏನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಮೊನ್ನೆ 20ನೇ ತಾರೀಕು ಬರೆದಿದ್ದಾರೆ, ಏಪ್ರಿಲಲ್ಲೂ ಸಹ ಮತ್ತೊಂದು ಲೆಟ್ರನ್ನು 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ. 9 ಶೆಡ್ಯೂಲ್ಗೆ ಈ 56% ಮೀಸಲಾತಿಯನ್ನು 9 ಶೆಡ್ಯೂಲ್ಗೆ ಸೇರಿಸೋದ್ರ ಮೂಲಕ ಇದರಿಂದ ಈ ವರ್ಗದ ಜನರಿಗೆ ನ್ಯಾಯ ಸಿಗುವಂಥದ್ದು ಆಗಬೇಕು. ಅದರಲ್ಲಿ ದೇವೇಗೌಡರು ಸಹ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾನೆ. ಕುಮಾರಸ್ವಾಮಿ ಅವರನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಈ ರಾಜ್ಯದ ಎಲ್ಲ MLAಗಳು, MLCಗಳು, MP ಗಳು ಬಾಯಿ ಬಿಡ್ರಪ್ಪ, ಓಟ್ ಹಾಕ್ಸ್ಕೊಂಡಿದ್ದೀರಿ. ಈ ವರ್ಗದ ಜನರ ಓಟನ್ನು ಎಲ್ಲರೂ ಬರೀ SC ST ಅಲ್ಲ, ಎಲ್ಲರೂ ಹಾಕ್ಸ್ಕೊಂಡಿದ್ದೀರಿ. ನೀವೇನಾದರೂ ಬಾಯಿ ಬಿಡಲಿಲ್ಲ, ನಮಗೇನಾದರೂ ನ್ಯಾಯ ಕೊಡಲಿಲ್ಲ ಅಂದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ರೆ ಬರುವಂಥ ದಿನಮಾನಗಳಲ್ಲಿ ನಿಮಗೆ ಪಾಠ ಕಲಿಸುವಂಥ ಕೆಲಸ ಈ ವರ್ಗದ ಜನ ಮಾಡ್ತಾರೆ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಸಹ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಬೆಲೆ ಏರಿಕೆ ವಿಚಾರದಲ್ಲಿ ಪೆಟ್ರೋಲ್ ಡೀಸೆಲ್ ಆಯಿತು ಖರೀದಿ ಮಾಡುವುದು, ಈ ಜನರ ಮೇಲೆ ಇದೇ ರೀತಿ ಹೊರೆ ಆಗ್ತಾ ಹೋದರೆ ಜನಸಾಮಾನ್ಯರು ಏನಾಗಬೇಕು ಸರ್? ನೋಡಿ, ಇದನ್ನು ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಅಚ್ಚಾ ದಿನ್ ಆಗಯ ಅಂಥೇಳಿ ಇದನ್ನೇ ಮೋದಿಯವರು ಹೇಳೋದು ಅಂತ ಕಾಣುತ್ತೆ. ನಾಚಿಕೆ ಆಗಬೇಕು ಮೋದಿಗೆ. ತನ್ನ ಫೇಲ್ಯೂರ್ಸನ್ನು ಮುಚ್ಕೊಳ್ಳಿಕ್ಕೋಸ್ಕರ ಜನರ ಮೇಲೆ ಇವತ್ತು ಈ ರೀತಿಯ ಪ್ರೈಸ್ ರೈಸ್ ಇರ್ಬೋದು, ಇನ್ನಿತರ ಕ್ರಮಗಳನ್ನು ಜರುಗಿಸ್ತಾ ಇದ್ದಾರೆ. ನಾನು ನಿಮ್ಮನ್ನು ಕೇಳ್ತೇನೆ, ಮೋದಿಯವರೇ, ನೀವು ಅಧಿಕಾರಕ್ಕೆ ಬರಬೇಕಾದ್ರೆ 3 ದೊಡ್ಡ ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ಒಂದು, 100 ದಿವಸದಲ್ಲಿ ಬೆಲೆಗಳನ್ನು ನಿಯಂತ್ರಿಸ್ತೇವೆ, ಕಡಿಮೆ ಮಾಡ್ತೇವೆ. ಎರಡನೇದು, ವಿದೇಶಿಗಳಲ್ಲಿರುವಂಥ ಕಪ್ಪು ಹಣವನ್ನು ವಾಪಸ್ ತಂದು ಪ್ರತಿಯೊಬ್ಬ ಬಡವರ ಕುಟುಂಬಕ್ಕೆ 15 ಲಕ್ಷ ಕೊಡ್ತೇವೆ. ಮೂರನೇದು, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ. ಏನಪ್ಪ ಮಾಡಿದೆಯಾ ಮಿಸ್ಟರ್ ಮೋದಿ? ಏನು ಮಾಡಿದ್ದೀಯಾ? ಯಾವುದಾದ್ರೂ ಒಂದು ಈಡೇರಿಸಿದ್ಯಾ? ಯಾವಾಗ ಬೆಲೆ, ಕ್ರೂಡ್ ಆಯಿಲ್ನ ಬೆಲೆ ಈ ದೇಶದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಧಿಕಾರಕ್ಕೆ ಬರಬೇಕಾದ್ರೆ 2014 ಕ್ರೂಡ್ ಆಯಿಲ್ನ ಬೆಲೆ ಬ್ಯಾರೆಲ್ದು $120 ಇತ್ತು. ಒಂದು ಹಂತದಲ್ಲಿ $139 ಆಗಿತ್ತು. ಆದರೂ ಸಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅವಧಿನಲ್ಲಿ ಡೀಸೆಲ್ಲು 57 ರೂಪಾಯಿಗೆ ಪರ್ ಲೀಟರ್ ಕೊಡ್ತಾ ಇದ್ರು, 63 ರೂಪಾಯಿಗೆ ಪೆಟ್ರೋಲ್ ಪರ್ ಲೀಟರ್ ಕೊಡ್ತಾ ಇದ್ರು, 390 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದ್ರು. ಈಗ ಆ್ಯಸ್ ಆನ್ ಟುಡೇ, ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ನ ಬ್ಯಾರಲ್ನ ಬೆಲೆ ಎಷ್ಟು? $107. ಯಾಕಪ್ಪ ಇಷ್ಟು ಜಾಸ್ತಿ? ಡಬಲ್ ಯಾಕೆ? ಅಂದರೆ ಇದು ನಿಮ್ಮ ಕಳೆದ 11 ವರ್ಷದಲ್ಲಿ ಈ ಪೆಟ್ರೋಲ್ ಡೀಸೆಲ್ ಮೇಲೆ ಈ ಕಡಿಮೆ ಆಗಿರೋದ್ರಿಂದ ಒಂದು ಹಂತದಲ್ಲಿ $40 ಬಂದಿತ್ತು. ಟ್ಯಾಕ್ಸ್ ಹಾಕಿ ಕೇಂದ್ರ ಸರ್ಕಾರ ಸುಮಾರು 40 ಲಕ್ಷ ಕೋಟಿಯಷ್ಟು ಜನರಿಂದ ಈ ಪೆಟ್ರೋಲ್ ಡೀಸೆಲ್ಲು ಗ್ಯಾಸ್ ಮೇಲೆ ತೆಗೆದುಕೊಂಡಿದ್ದಾರೆ. ಏನು ಮಾಡಿದಪ್ಪ? ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ PM ಕೇರ್ ಫಂಡ್ ಅಂತ ಕಲೆಕ್ಷನ್ ಮಾಡಿದ್ರು. ಏನು ಮಾಡಿದ್ರಿ? ಎಲ್ಲೋಯ್ತು ಇವತ್ತಿಗೂ ಗೊತ್ತಿಲ್ಲ. ನೋ ಅಕೌಂಟಬಿಲಿಟಿ. ಸೊ ಇವತ್ತು ತಮ್ಮ ಫೇಲ್ಯೂರ್ಸನ್ನು ಮುಚ್ಕೊಳ್ಳಿಕ್ಕೋಸ್ಕರ ಜನರ ಮೇಲೆ ಇವತ್ತು ಗದಾಪ್ರಹಾರವನ್ನು ಮಾಡಿದ್ದಾರೆ. ನೋಡಿ, ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್, ಚಿನ್ನ ಕೊಳ್ಳಬೇಡಿ, ಬೆಳ್ಳಿ ಕೊಳ್ಳಬೇಡಿ. ಈಗ ನಮ್ಮ ಹೆಣ್ಮಕ್ಳು ಹಿಂದೂಗಳಿರ್ಬೋದು, ಸಾಬ್ರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಯಾರೇ ಇರ್ಬೋದು, ಮದುವೆ ಆಗಬೇಕಾದ್ರೆ ಕನಿಷ್ಠ ಕಾಲುಂಗುರ, ಒಂದು ತಾಳಿ ಕನಿಷ್ಠ ಬೇಕು. ಈಗ ಮೋದಿಯವರಿಗೆ ಪಾಪ ಈ ಹೆಣ್ಮಕ್ಳ ಈ ಸಾಂಸಾರಿಕ ಬದುಕು ಅರ್ಥ ಆಗೋದಿಲ್ಲ. ಯಾಕೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ರಾಮನ ಮಾತ್ರ ಹೆಸರು ಹೇಳ್ತಾರೆ, ಆದರೆ ರಾಮನ ರೀತಿಯಲ್ಲಿ ಇವರು ಯಾರೂ ನಡ್ಕೊಳ್ಳೋದಿಲ್ಲ. ಸೊ ಆದರೆ ನಮ್ಮ ದೇಶದಲ್ಲಿ ಸಂಪ್ರದಾಯ ಇದೆ, ಹೆಣ್ಮಕ್ಳು ಕಾಲುಂಗುರ ಹಾಕ್ತಾರೆ, ಹೆಣ್ಮಕ್ಳು ತಾಲಿ ಕಟ್ಟಿದ್ರೇ ಮದುವೆ ಅಂತಾರೆ. ಸಪ್ತಪದಿ ಜೊತೆಗೆ ತಾಳಿ ಕಟ್ಟಿದ್ರೇ. ನಾನು ಕೇಳ್ತೇನೆ ಮಿಸ್ಟರ್ ಮೋದಿ, ಹಾಗಾದರೆ ಸಪ್ತಪದಿ ಅನ್ನೋದು ಇದು ತಾಳಿ ಬೇಡವಾ? ಏನು ಅರ್ಶಿನ ಕೊಂಬು ಕಟ್ಕೊಂಡು ತಿರುಗಬೇಕು ಅಂತ ಕೇಳ್ತೀರಿ? ಹೇಳಿ, RSSನವರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು. ಈಗ ಅವ್ರು ಹೇಳ್ತಾರೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್, ಮೆನ್ಯೂರ್ಸನ್ನು ಬಳಸಬೇಡಿ. ಆಲೂಗಡ್ಡೆಗೆ ಮೆನ್ಯೂರ್ಸ್ ಹಾಕ್ತಾ ಇದ್ರೆ ಹೆಂಗೆ ಬೆಳಿತೀರಿ ವಾಸನದಲ್ಲಿ? ಅಥವಾ ಅಡಿಕೆಗೆ ಮೆನ್ಯೂರ್ಸ್ ಹಾಕ್ತಾ ಇದ್ರೆ ಹೇಗ್ರೆ ಬೆಳಿತೀರಿ? ತೆಂಗಿನ ಮರಗಳಿಗೆ ಮೆನ್ಯೂರ್ ಹಾಕ್ತಾ ಇದ್ರೆ ಹೇಗ್ರಿ ಕಾಯಿ ಸಿಗುತ್ತೆ? ಭತ್ತಕ್ಕೆ ಮೆನ್ಯೂರ್ಸ್ ಹಾಕ್ತಾ ಇದ್ರೆ ಹೇಗ್ರಿ ಆಗುತ್ತೆ? ರೈತ ವಿರೋಧಿ ಪ್ರವೃತ್ತಿ.
ವರ್ಕ್ ಫ್ರಮ್ ಹೋಮ್, ರೈತ ಏನು ವರ್ಕ್ ಫ್ರಮ್ ಹೋಮ್ ಏನು ಮಾಡ್ತಾರೆ? ಇಲ್ಲೇ ಮನೆಯಲ್ಲೇ ಪೇಪರ್ ಮೇಲೆ ಗೇಮೇ ಮಾಡಬೇಕಾ? ಟ್ರ್ಯಾಕ್ಟರ್ ಓಡಿಸ್ಬೇಕಾ? ಟೀಲರ್ ಓಡಿಸ್ಬೇಕಾ? ಸೊ ಒಂದು ಯಾವುದಾದ್ರೂ ಹೇಳಬೇಕಾದ್ರೆ ಹೋಗ್ಲಿ, ಇದನ್ನೇನಾದರೂ ಮಾಡಬೇಕು ಕ್ರಮಗಳನ್ನು ಆಗಿದ್ರೆ ಯಾರನ್ನು ಕನ್ಸಲ್ಟ್ ಮಾಡೋದಪ್ಪ, ನೀನೇನು ಭಾಳ ಬೃಹಸ್ಪತಿನ? ಅರೆ ಇದನ್ನು ಮಾಡಬೇಕಾದ್ರೆ ಈ ದೇಶದ 140 ಕೋಟಿ ಭಾರತೀಯರು ಯಾರಿದ್ದಾರೆ ಅವರನ್ನು ಕಾನ್ಫಿಡೆನ್ಸಿಗೆ ತೆಗೆದುಕೋಬೇಕಲ್ವಾ? ಅಟ್ಲೀಸ್ಟ್ ಸ್ಪೆಷಲ್ ಸೆಷನ್ ಕರೆದು ಪಾರ್ಲಿಮೆಂಟಲ್ಲಿ ಈ ರೀತಿ ಇದೆ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಚರ್ಚೆ ಮಾಡಬೇಕಾಯ್ತಲ್ವಾ? ಆಲ್ ಪಾರ್ಟಿ ಲೀಡರ್ಸನ್ನು ಮೀಟಿಂಗ್ ಮಾಡಿ ಚರ್ಚೆ ಮಾಡಬೇಕಾಗಿತ್ತಲ್ವಾ? ಇನ್ಫ್ಯಾಕ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1 ವಾರಕ್ಕೆ 1 ಊಟ ಬಿಡಬೇಕು ದೇಶಕ್ಕೋಸ್ಕರ ಅಂತ ಕರೆ ಕೊಡಬೇಕಾದ್ರೆ ಅದನ್ನು ಕರೆ ಕೊಡೋದಕ್ಕೆ ಮೊದಲು ಅವತ್ತಿನ ಕಾಲಘಟ್ಟದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಡಿಸ್ಕಷನ್ ಮಾಡಿ ಕಾನ್ಸೆನ್ಸಸ್ ಕ್ರಿಯೇಟ್ ಮಾಡಿ ಹೇಳಿಕೆ ಕೊಟ್ಟಂತೆ. ನೀನೇನು ಮಾಡಿದ್ದೀಪ? ಹೋಗಲಿ, ಯಾರನ್ನಾದರೂ ಅಗ್ರಿಕಲ್ಚರಲ್ ಎಕಾನಮಿ ಮೇಲೆ ಎಕ್ಸ್ಪರ್ಟ್ಸ್ನ ಹತ್ರ ಮಾತಾಡಿದ್ಯಾ? ಎಕಾನಮಿಸ್ಟ್ ಯಾರ ಹತ್ರ ಡಿಸ್ಕಷನ್ ಮಾಡಿದ್ಯಾ? ಪಾರ್ಲಿಮೆಂಟ್ ಕರೆದಿದ್ಯಾ? ಇದ್ದಕ್ಕಿದ್ದಾಗ RSSನವ್ರು ಹೇಳಿದ್ರು ನೀನು ಅನೌನ್ಸ್ ಮಾಡೋದು. ಈ ದೇಶದ ಮೇಲೆ ಯಾಕೆ ಅಂತ ಹೇಳಿದ್ರೆ, ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ಸಾಲ ಇದ್ದಿದ್ದು 52 ಲಕ್ಷ ಕೋಟಿ 1947ರಿಂದ 2014ರವರೆಗೂ. ಈಗ ಎಷ್ಟು ಸಾಲ ಆಗಿದೆ? ಮೊನ್ನೆ ತಾನೇ ನಿರ್ಮಲಾ ಸೀತಾರಾಮನ್ರವರು ಹೇಳಿಕೆ ಕೊಡ್ತಾರೆ ಪಾರ್ಲಿಮೆಂಟಲ್ಲಿ, ಈ ಸಾರಿ ಬಡ್ಜೆಟಲ್ಲಿ ಹೇಳ್ತಾರೆ 16,95,000 ಕೋಟಿ ಸಾಲ ಮಾಡ್ಕೊಳ್ಳೋದಕ್ಕೆ ತೆಗಿಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಅದರ ಅರ್ಥ ಒಟ್ಟು 216,95,000 ಕೋಟಿಯಷ್ಟು ಸಾಲ ಮಾಡಿದ್ರು. ಎಲ್ಲಪ್ಪ, ಎಲ್ಲಾದರೂ ಗೋರೂರು ಡ್ಯಾಮ್ ಅಂತ ಒಂದು ಡ್ಯಾಮ್ ಕಟ್ಟಿದ್ದೀರಾ? ಅಥವಾ KRS ಅಂತ ಒಂದು ಡ್ಯಾಮ್ ಕಟ್ಟಿದ್ದೀರಾ? ಎಗಚಿ ಅಂತ ಡ್ಯಾಮ್ ಯಾವುದಾದ್ರೂ ಕಟ್ಟಿದ್ದೀರಾ? ಅಥವಾ HAL HMTನೋ ಆ ಥರ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿ ಮಾಡಿದ್ದೀರಾ? ಏನು ಮಾಡಿದಿರಿ? ಬರೇ ಬುಲೆಟ್ ಟ್ರೈನ್ ಬಿಡೋ ರೀತಿಯಲ್ಲಿ ಬುಲೆಟ್ ಟ್ರೈನ್ ಅಂತ ಹೇಳಿ ಒಂದು ಬಿಡೋದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ದೇಶದ ಎಕಾನಮಿಯನ್ನು ಹಾಳು ಮಾಡಿದ್ದಾರೆ, ದೇಶದ ಸಾಮರಸ್ಯವನ್ನು ಹಾಳು ಮಾಡಿದ್ದಾರೆ, ದೇಶದ ರಕ್ಷಣೆಯಲ್ಲಿ ಇವತ್ತು ಕುಂಠಿತ ಆಗಿದೆ. ಸೊ ಇವತ್ತು ರೈತರ ಮೇಲೆ, ಜನಸಾಮಾನ್ಯರ ಮೇಲೆ ಈ ರೀತಿಯ ನಿಬಂಧನೆಗಳನ್ನು, ಈ ರೀತಿಯ ಕ್ರಮಗಳನ್ನು ಏರೋದ್ರ ಮೂಲಕ ದೇಶದ ಎಕಾನಮಿಯನ್ನು ಅತ್ಯಂತ ಕೆಟ್ಟ ಸ್ಥಿತಿಗೆ ತೆಗೆದುಕೊಂಡು ಹೋಗಿರುವಂಥ ಕೀರ್ತಿ ಯಾರಿಗಾದರೂ ಇದ್ದರೆ ಅದು ಮಿಸ್ಟರ್ ಮೋದಿಯವರಿಗೆ ಸಲ್ಲಬೇಕಾಗುತ್ತೆ. ಇದೊಂದು ಕಡೆ. ಇನ್ನೊಂದು ಕಡೆ ಈ ದೇಶದ ಮುಂದಿನ ಶಿಲ್ಪಿಗಳು ನೀಟ್ ಎಕ್ಸಾಮಿನೇಷನ್ ಮೂಲಕ ಪಾಪ ಅನೇಕ ಜನ ಮಕ್ಕಳು ಹಗಲು ರಾತ್ರಿ ವಿದ್ಯಾಭ್ಯಾಸ ಮಾಡಿದ್ದಾರೆ, ಓದಿದ್ದಾರೆ. ಆದರೆ ನಿಮ್ಮ ಫೇಲ್ಯೂರ್ಸಿಂದ ಇವತ್ತು ಕ್ವಶನ್ ಪೇಪರ್ ಲೀಕ್ ಆಗಿ ಯಾರೋ ಹಣವಂತರ ಕೈಗೆ ಹೋಗಿ ಈ ಬಡವರು, ವಿಚಾರವಂತರು, ಹಗಲು ರಾತ್ರಿ ಅಭ್ಯಾಸ ಮಾಡಿರೋವಂಥ ಮಕ್ಕಳಿಗೆ ಅನ್ಯಾಯ ಮಾಡುವಂಥ ನೀಟ್ ಎಕ್ಸಾಮಿನೇಷನ್ನ ಪೇಪರ್ ಲೀಕ್ ಆಗಿರುವಂಥದ್ದನ್ನು ಈಗ ನೀವು ಅಡ್ಮಿಟ್ ಮಾಡ್ಕೊಂಡಿದ್ದೀರಿ CBI ತನಿಖೆಗೆ, ಕೆಲವನ್ನ ಅರೆಸ್ಟ್ ಮಾಡಿದ್ದೀರಿ. ಸೊ ಹಾಗಾದರೆ ಇದರ ನೈತಿಕ ಹೊಣೆ ಯಾರು ಹೊರ್ತೀರಿ? ಮಿಸ್ಟರ್ ಮೋದಿ ನೀವು ಹೊರ್ತೀರೋ ಅಥವಾ ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿ ಹೊರ್ತಾರೋ? ಶಾಸ್ತ್ರಿಯವರು ಒಂದು ಯಾವರೇನು ಮಾಡಿರಲಿಲ್ಲ, ರೈಲ್ವೆ ಆಕ್ಸಿಡೆಂಟ್ ಆದರೆ ರಾಜೀನಾಮೆ ಕೊಟ್ಟರು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಧುಗಿರಿನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೆಣ್ಣುಮಕ್ಕಳ ಮೇಲೆ ಯಾರೋ ಕೈ ಮಾಡಿದರೆ ಅವತ್ತಿನ ಗೃಹ ಸಚಿವರು ಎಂ.ವಿ. ರಾಮರಾಯರು ರಾಜೀನಾಮೆ ಕೊಟ್ಟರು. ಇದು ಈ ದೇಶದ ಪರಂಪರೆ. ನೀನೇನಪ್ಪ ಮಾಡ್ತಾ ಇದೀಯ ಮಿಸ್ಟರ್ ಮೋದಿ? ಅಥವಾ ಸಂಬಂಧಪಟ್ಟಂಥ ಪ್ರಧಾನಿ ಏನು ಮಾಡ್ತಾ ಇದೀಯಪ್ಪ? ನಿಮಗೇನಾದರೂ ಸ್ವಲ್ಪನಾದರೂ ಬದ್ಧತೆ ಅನ್ನುವಂಥದ್ದಿದ್ದರೆ ಈ 2 ಕಾರಣಗಳಿಂದ ಈ ದೇಶದ ಜನರ ಕ್ಷಮೆಯನ್ನು ಯಾಚಿಸಬೇಕು. ಮತ್ತು ಇವತ್ತೇನು ಅನೌನ್ಸ್ ಮಾಡಿದರೆ ಈ ಜನವಿರೋಧಿ ಪ್ರವೃತ್ತಿಯನ್ನು, ಬೆಲೆ ಏರಿಕೆಗೆ ಕಾರಣ ಆಗಿರುವಂಥದ್ದನ್ನು ಇದನ್ನು ವಾಪಸ್ ತೆಗೆದುಕೋಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.